ನಮ್ಮ ಊರಿನಲ್ಲಿ ಮನೆ ಕಟ್ಟಿದಾಗ ಗೃಹ ಪ್ರವೇಶದ ಸಮಯದಲ್ಲಿ, ಹಬ್ಬ ಹರಿದಿನಗಳಲ್ಲಿ ಅಥವಾ ಶುಭ ಕಾರ್ಯಗಳ ವೇಳೆ ಮನೆಯ ಬಾಗಿಲಿಗೆ ಭತ್ತದ ತೋರಣ ಕಟ್ಟುವುದನ್ನು ನೀವು ನೋಡಿರಬಹುದು. ಆದರೆ ಎಂದಾದರೂ ಯೋಚಿಸಿದ್ದೀರಾ, ಏಕೆ ಭತ್ತದ ತೋರಣವನ್ನೇ ಕಟ್ಟುತ್ತಾರೆ? ಇದಕ್ಕೆ ಧಾರ್ಮಿಕ ಕಾರಣವೇನು, ವೈಜ್ಞಾನಿಕ ಕಾರಣ ಇದೆಯಾ, ಅಥವಾ ಇದರ ಹಿಂದೆ ಒಂದು ಅದ್ಭುತ ಕಥೆ ಇದೆಯಾ? ಇಂದು ಈ ವಿಡಿಯೋದಲ್ಲಿ ಭತ್ತದ ತೋರಣದ ಮಹತ್ವ, ಅದರ ಹಿಂದಿನ ಪುರಾಣದ ಕಥೆ, ಸಂಪ್ರದಾಯ ಮತ್ತು ವೈಜ್ಞಾನಿಕ ಕಾರಣಗಳನ್ನ ತಿಳಿದುಕೊಳ್ಳೋಣ. ಪುರಾಣ ಕಥೆ. ಒಂದು ಕಾಲದಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದದಿಂದ ಒಂದು ಹಳ್ಳಿ ಯಾವಾಗಲೂ ಸಮೃದ್ಧವಾಗಿತ್ತು. ಆ ಹಳ್ಳಿಯಲ್ಲಿ ಯಾರಿಗೂ ಅನ್ನದ ಕೊರತೆ ಇರಲಿಲ್ಲ. ಹೊಲಗಳಲ್ಲಿ ಬಂಗಾರದಂತೆ ಭತ್ತ ಬೆಳೆಯುತ್ತಿತ್ತು. ಒಮ್ಮೆ ದೇವಿಯು ಪರೀಕ್ಷೆ ಮಾಡಲು ಸಾಮಾನ್ಯ ಮಹಿಳೆಯ ರೂಪದಲ್ಲಿ ಆ ಊರಿಗೆ ಬಂದಳು. ಬಹುತೇಕ ಜನರು ಅವಳನ್ನು ಕಡೆಗಣಿಸಿದರು. ಆದರೆ ಒಬ್ಬ ಬಡ ರೈತ ತನ್ನ ಮನೆಯಲ್ಲಿ ಇದ್ದ ಸ್ವಲ್ಪ ಅನ್ನವನ್ನೇ ಪ್ರೀತಿಯಿಂದ ನೀಡಿದ. ದೇವಿಗೆ ತುಂಬಾ ಸಂತೋಷವಾಯಿತು. ಅವಳು ತನ್ನ ನಿಜ ರೂಪ ತೋರಿಸಿ ಹೀಗೆ ಆಶೀರ್ವದಿಸಿದಳು: ನಿಮ್ಮ ಮನೆಯ ಬಾಗಿಲಿಗೆ ಭತ್ತದ ತೋರಣ ಕಟ್ಟಿರಿ. ಅದು ಇರುವ ಮನೆಯಲ್ಲಿ ಅನ್ನದ ಕೊರತೆ ಇರದು. ಸಮೃದ್ಧಿ, ಐಶ್ವರ್ಯ ಮತ್ತು ಶುಭ ಶಾಶ್ವತವಾಗಿರುತ್ತದೆ. ಅಂದಿನಿಂದ ಭತ್ತದ ತೋರಣ ಕಟ್ಟುವ ಸಂಪ್ರದಾಯ ಆರಂಭವಾಯಿತು ಎಂದು ಜನಪದ ಕಥೆಗಳು ಹೇಳುತ್ತದೆ. ಧಾರ್ಮಿಕ ಮಹತ್ವ. ಹಿಂದೂ ಸಂಪ್ರದಾಯದಲ್ಲಿ ಭತ್ತವನ್ನು ಲಕ್ಷ್ಮೀ ದೇವಿಯ ರೂಪವೆಂದು ನಂಬುತ್ತಾರೆ. ಭತ್ತ ಎಂದರೆ ಅನ್ನ, ಅನ್ನವೇ ಜೀವ. ಆದ್ದರಿಂದ ಮನೆಯ ಪ್ರವೇಶ ದ್ವಾರದಲ್ಲಿ ಭತ್ತದ ತೋರಣ ಕಟ್ಟುವುದರಿಂದ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸಿದಂತೆ ಎಂಬ ನಂಬಿಕೆ ಇದೆ. ಗೃಹ ಪ್ರವೇಶ, ಮದುವೆ, ನವರಾತ್ರಿ, ದೀಪಾವಳಿ, ಸಂಕ್ರಾಂತಿ ಮುಂತಾದ ಶುಭ ಸಂದರ್ಭಗಳಲ್ಲಿ ಇದನ್ನು ಕಟ್ಟುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಇನ್ನು ವೈಜ್ಞಾನಿಕ ಕಾರಣ. ಭತ್ತದ ಕದಿರು ಪ್ರಕೃತಿಯ ಸಂಕೇತ. ಹಿಂದಿನ ಕಾಲದಲ್ಲಿ ಹೊಸ ಬೆಳೆಯನ್ನು ಬಂದಿರುವುದನ್ನು ಸೂಚಿಸಲು ಇದನ್ನು ಮನೆಯ ಮುಂದೆ ಕಟ್ಟುತ್ತಾರೆ. ಇದು ಕೃಷಿಯ ಯಶಸ್ಸಿನ ಸಂಕೇತವೂ ಆಗಿತ್ತು. ಮನೆಯಲ್ಲಿ ಸಮೃದ್ಧಿ ಇದೆ ಎಂಬ ಸಂದೇಶವನ್ನು ಇದು ನೀಡುತ್ತಿತ್ತು. ಈಗಲೂ ಕೂಡ ಕರಾವಳಿ ಕಡೆಗಳಲ್ಲಿ ಹೋದ್ರೆ ಅಲ್ಲಿ ಹೊಸತು ಕದಿರು ಕಟ್ಟುವುದು, ಕೊರಳು ಕಟ್ಟುವುದು ಅಥವಾ ನೇವ್ಯ ಎಂದು ಜನರು ಆಚರಿಸುತ್ತಾರೆ. ಹೊಸ ಫಸಲನ್ನು ಪೂಜೆ ಮಾಡಿ ಮನೆಗೆ ತಗೊಂಡು ಬಂದು, ಲಕ್ಷ್ಮೀ ದೇವಿಯನ್ನು ಹೊಸ ಫಸಲನ್ನು ನಾವು ಮನೆಗೆ ತಗೊಂಡು ಬಂದು ಪೂಜೆ ಮಾಡಿ ಅದನ್ನು ಹಬ್ಬವೆಂದೇ ಆಚರಣೆ ಮಾಡಿ ಈ ಭತ್ತದ ತೋರಣವನ್ನು ಮನೆಗಳಿಗೆ, ಮನೆಯ ಒಳಗೆ ಇರುವ ಸಮೃದ್ಧಿಯ ಈ ಸೊತ್ತುಗಳಿಗೆ ಎಲ್ಲದಕ್ಕೂ ಈ ಭತ್ತದ ತೋರಣವನ್ನ ಕಟ್ಟಿ ಪೂಜಿಸುತ್ತಾರೆ, ಹಾಗೆ ಸಂಭ್ರಮಿಸುತ್ತಾರೆ. ಇದೇ ಕಾರಣಕ್ಕೆ ರೈತರು ಭತ್ತವನ್ನು ದೇವರಿಗೆ ಅರ್ಪಿಸಿ ನಂತರ ಮನೆಯ ಬಾಗಿಲಿಗೆ ತೋರಣ ಕಟ್ಟುತ್ತಿದ್ದರು. ಸಂಸ್ಕೃತಿಯ ಸಂದೇಶ. ಭತ್ತದ ತೋರಣ ಕೇವಲ ಅಲಂಕಾರವಲ್ಲ, ಅದು ಹೇಳುವ ಸಂದೇಶ. ನಮ್ಮ ಮನೆಯಲ್ಲಿ ಅನ್ನಕ್ಕೆ ಗೌರವವಿದೆ. ಅನ್ನವು ಬದುಕಿದ್ದರೂ ಅಥವಾ ಬದುಕಿಲ್ಲದಿದ್ದರೂ, ಅಂದರೆ ಜೀವವನ್ನು ತೊರೆದರೂ ಕೂಡ ಅನ್ನವು ಬೇಕೇ ಬೇಕು. ಬದುಕಿರುವಾಗ ನಾವು ಅನ್ನದ ರೂಪದಲ್ಲಿ ಸ್ವೀಕರಿಸಿದರೆ ಸತ್ತ ಮೇಲೆ ಅದನ್ನು ಪಿಂಡ ಪ್ರದಾನದ ರೂಪದಲ್ಲಿ ಅರ್ಪಿಸುತ್ತಾರೆ. ಆದ್ದರಿಂದ ದೇವರ ಕೃಪೆಯಿಂದ ನಾವು ಸಮೃದ್ಧರಾಗಿದ್ದೇವೆ. ಬರುವ ಪ್ರತಿಯೊಬ್ಬ ಅತಿಥಿಯು ದೇವರ ಸಮಾನ. ಇದು ಕೃತಜ್ಞತೆಯ ಸಂಕೇತವೂ ಹೌದು. ಇಂದಿನ ಕಾಲದಲ್ಲಿ ಇಂದು ಅನೇಕರು ಪ್ಲಾಸ್ಟಿಕ್ ತೋರಣಗಳನ್ನು ಬಳಸುತ್ತಿದ್ದಾರೆ. ಆದರೆ ನೈಸರ್ಗಿಕ ಭತ್ತದ ತೋರಣ, ಮಾವಿನ ಎಲೆಗಳ ತೋರಣ ಅಥವಾ ಹೂವಿನ ತೋರಣಗಳು ನಮ್ಮ ಸಂಪ್ರದಾಯವನ್ನು ಉಳಿಸುವುದರ ಜೊತೆಗೆ ಪರಿಸರಕ್ಕೂ ಒಳ್ಳೆಯದು. ನಮ್ಮ ಹಿರಿಯರು ಪ್ರತಿಯೊಂದು ಆಚರಣೆಯನ್ನು ಒಂದು ಅರ್ಥಪೂರ್ಣ ಸಂದೇಶದೊಂದಿಗೆ ನಮಗೆ ಕೊಟ್ಟಿದ್ದಾರೆ. ಮನೆಯ ಬಾಗಿಲಿಗೆ ಭತ್ತದ ತೋರಣ ಕಟ್ಟುವುದು ಕೇವಲ ಸಂಪ್ರದಾಯವಲ್ಲ, ಅದು ಅನ್ನಕ್ಕೆ ಗೌರವ, ರೈತನ ಪರಿಶ್ರಮಕ್ಕೆ ಕೃತಜ್ಞತೆ, ಲಕ್ಷ್ಮೀ ದೇವಿಯ ಆಶೀರ್ವಾದದ ಸಂಕೇತ ಮತ್ತು ಸಮೃದ್ಧಿಯ ಪ್ರತೀಕ. ನೀವು ಕೂಡ ನಿಮ್ಮ ಮನೆಯ ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸಿ ಹಾಗೂ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಈ ಭತ್ತದ ತೋರಣಗಳನ್ನು ಕಟ್ಟಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಇಂತಹ ಕನ್ನಡ ಸಂಸ್ಕೃತಿ, ದೇವಾಲಯ, ಪುರಾಣ ಮತ್ತು ಆಧ್ಯಾತ್ಮಿಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.